ತಿಳ್ಕೊಂಡಿದ್ರು ಅವರು. ಪ್ರಸಂಗ ನೋಡಿ, ಸೊನ್ನಲಾಪುರದೊಳಗ ಜೀವನ ಮಾಡ್ತಾ ಇದ್ರು. ಇನ್ನೇನು ನಮಗ ಮಕ್ಕಳಾಗ್ತಾವ, ಎಲ್ಲಾ ಮುಗ್ದ ಹೋಗ್ಬಿಡುತ್ತ, ಪಟ್ಟಣ ಮುಗ್ದ ಹೋಗ್ಬಿಟ್ಟದ. ಪ್ರಸಂಗ, ಆ ಪ್ರಾಂತ್ಯವನ್ನ ಆಳುವಂತ ಮಹಾರಾಣಿ ಚಾಮಲಾದೇವಿ ಜಗದ್ಗುರು ರೇವಣಸಿದ್ಧರ ಮನೆ ಗುರುಗಳು ಅವ್ರನ್ನ ಕರೆಸಿ ಸೊಲ್ಲಾಪುರದೊಳಗೆ ಅಡ್ಡಪಲ್ಲಕ್ಕಿ ಮಾಡ್ಬೇಕಂತ ಆಸೆ ಆಯ್ತು ಮಹಾರಾಣಿ. ಆ ಮಹಾರಾಣಿ ಜಗದ್ಗುರುಗಳನ್ನ ಕರೆಸಿದಾಗ ಊರೊಳಗ ಸಡಗರ ಸಂಭ್ರಮ ಸಂತೋಷ. ಸ್ವಲ್ಪ ವೇಗವಾಗಿ ಹೋಗ್ತೇನೆ, ಲಕ್ಷ್ಯ ಕೊಡಿ. ಹಿಂಗ ನಡೀತು, ಅಡ್ಡಪಲ್ಲಕ್ಕಿ ನಡೀತು. ಸೊಲ್ಲಾಪುರದೊಳಗ ಭಾಜ ಭಜನೆ ಭಜಂತ್ರಿಯೊಂದಿಗೆ ವೈಭವದಿಂದ ನಡೀತು. ಆ ಮುದ್ದುಗೌಡನ ಮನೆ ಮುಂದೆ ಅಡ್ಡಪಲ್ಲಕ್ಕಿ ಬಂತು ನೋಡಿ. ಅವಾಗ ಮುಗ್ದುಗೌಡ ಸುಗಲಾದೇವಿ ಗುರುಗಳ ಅಡ್ಡಪಲ್ಲಕ್ಕಿ ಬಂದದಂತ ತಿಳ್ಕೊಂಡು ಹೇಳಿ ಆ ನೀರನ್ನು ತುಂಬಿದ ಕೊಡವನ್ನು ತೆಗೆದುಕೊಂಡು ಆರತಿ ಕಳಸ ಕನ್ನಡಿಯನ್ನ ತೆಗೆದುಕೊಂಡು ನಿಂತಿರುವಾಗ, ಹಣ್ಣು ಹಂಪಲಗಳನ್ನು ತೆಗೆದುಕೊಂಡಿರುವಾಗ ಆ ಪಲ್ಲಕ್ಕಿ ಅಲ್ಲಿ ಬಂದಿರುವುದೇ ತಡ. ನಿಲ್ಲಿಸ್ರಿ ಸ್ವಲ್ಪ ಪಲ್ಲಕ್ಕಿ ಅಂತಾರ ಜಗದ್ಗುರು ರೇವಣಸಿದ್ದೇಶ್ವರರು. ಯಾವಾಗ ನಿಲ್ಲಿಸ್ರಿ ಅಂತಂದಾಗ ಜನಗಳಿಗೆ ಆಶ್ಚರ್ಯ ಆಯ್ತು. ಯಪ್ಪ, ಇನ್ನೂ ಊರು ಬಾಳದ, ಸ್ವಲ್ಪ ನಿಲ್ಲಿಸ್ರಿಪ್ಪ, ಇಲ್ಲೊಂದು ಅದ್ಭುತ ಅದ. ಏನು ಎರಡು ಜೀವಗಳು ಅವರ ಉದರದೊಳಗ ಜಗತ್ತನ್ನು ಬೆಳಗುವಂತ ಜ್ಯೋತಿ ಹುಡುಕ್ತದ, ಸ್ವಲ್ಪ ನಿಲ್ರಿ ಅಂತ ತಿಳ್ಕೊಂಡಂದಾಗ ಪಲ್ಲಕ್ಕಿ ನಿಲ್ಲಿಸಿದ್ರು. ಮುದ್ದುಗೌಡ ಸುಗಲಾದೇವಿ ಬಂದು ನೀರು ಹಾಕಿ ಹಣ್ಣು ಹಂಪಲಗಳನ್ನ ಗುರುವಿಗೆ ಅರ್ಪಣೆ ಮಾಡಿದಾಗ ಆ ಹಣ್ಣು ಹಂಪಲಗಳನ್ನ ಸುಗಲಾದೇವಿಯ ಉಡಿಯೊಳಗ ಹಾಕಿ ಪುತ್ರವತಿ ಭವ ಅಂತ ತಿಳ್ಕೊಂಡು ಜಗದ್ಗುರುಗಳ ಆಶೀರ್ವಾದ ಮಾಡಿದ್ರು. ರೇವಣಸಿದ್ಧರು ಆಶೀರ್ವಾದ ಮಾಡಿದ್ರು. ಚಾಮಲಾದೇವಿ ಹಿಂದಿದ್ದಳಲ್ಲಿ, ಯಪ್ಪ ಎಷ್ಟು ವರ್ಷ ಆಗ್ಯಾವ ಅವ್ರಿಗೆ ಗೊತ್ತದ. ಗಂಡಗೆ 70 ವರ್ಷ ಆಗ್ಯಾವ, ಹೆಂಡತಿಗೆ 60 ವರ್ಷ ಆಗ್ಯಾವ. ಏನಂತ ಆಶೀರ್ವಾದ ಮಾಡಿದ್ರು ನೀವು? ಹೌದವಾ ಮಹಾರಾಣಿ ಚಾಮಲಾದೇವಿ, ಈ ನಿನ್ನ ಪ್ರಾಂತ್ಯದೊಳಗ ಹುಟ್ಟು, ಇವರ ಉದರದೊಳಗ ಹುಟ್ಟುವಂತ ಮಗು ಸಾಮಾನ್ಯ ಮಗು ಅಲ್ಲ. ಹಿಂಗ ಆಶೀರ್ವಾದ ಮಾಡಿದ್ರು. ಮುಂದೆ ಪಲ್ಲಕ್ಕಿ ಹೋಯ್ತು. ಆ ವಯಸ್ಸಾದ ತಂದೆ ತಾಯಿಗಳಿಗೆ ಎಷ್ಟು ಖುಷಿಯಲ್ಲ. ಮಕ್ಕಳ ಆಗಲಂತ ತಿಳ್ಕೊಂಡಿರುವಂತ ಮುದ್ದುಗೌಡ ಸುಗ್ಗಲಾದೇವಿ ವರ್ಷ ತುಂಬದರೊಳಗೆ ಹಿಂಗಾಯ್ತು ಅವರ ಆಶೀರ್ವಾದ. ಗಂಡ ಮಗನ ಹುಟ್ಟುತ್ತು ಸುಗಲಾದೇವಿ, ಗಂಡು ಮಗನ ಹುಟ್ಟು ಸಿದ್ದರಾಮ ಅಂತ ನಾಮಕರಣ. ಪ್ರಸಂಗ ಮಗು ಬೆಳೀತಾ ಇತ್ತು. ಬೆಳೀತಾ ಇರುವಾಗ ಹಿಂಗಾಯ್ತಲ್ಲ ಪ್ರಸಂಗ. ಹುಟ್ಟಿದ 11 ವರ್ಷದವರೆಗೂ ಸಹಿತವಾಗಿ ಮಗು ಮಾತನೇ ಆಡ್ಲಿಲ್ಲ, ಅದು ಮೂಕ. ಅವಾಗ ಎಲ್ಲ ಜನ ಅಂದ್ರು, ಜಗದ್ಗುರುಗಳ ಆಶೀರ್ವಾದದಿಂದ ಬಹಳ ವರ್ಷದ ಮೇಲೆ ಮಗ ಆಗಿತ್ತು, ಮೂಕು ಹುಟ್ಟು ಬಿಡ್ತಲ್ಲ ಅಂತ ನಿಮ್ಮಂತವ್ರು ಚಿಂತೆ ಮಾಡಬೇಕೆ ವಿನಃ ತನ್ನ ತಾಯಿ ಅಳತಿತ್ತು. ಗುರುಗಳ ಆಶೀರ್ವಾದದಿಂದ ಸುಂದರ ಮಗು ಹುಟ್ಟದ. ರೂಪ ಬಹಳ ಚಲೋ ಅದ, ನೋಡ್ಲಿಕ್ಕೆ ಬಹಳ ಸುಂದರ ಅದ. ಆದ್ರ ಮೂಕ, ಅವ್ವನಿಗೆ ಅವ್ವ ಅಂತ ಕರೆಯಿಸಿಕೊಳ್ಳುವಂತ ಯೋಗ್ಯತೆ ನನಗಿಲ್ಲ. ಮಗು ಹುಟ್ಟ್ಯದ, ಅದ ಬಾಯಿಂದ ನನಗೆ ಅವ್ವ ಅಂತ ಕರೆಸಿಕೊಳ್ಳುವಂತ ಯೋಗ್ಯತೆ ಇಲ್ಲ, ಅಪ್ಪ ಅಂತ ಕರೆಸಿಕೊಳ್ಳುವಂತದ್ದು ಭಾಗ್ಯ ಇಲ್ಲ ಅಂತ ಅಳತಿತ್ತು ತಾಯಿ. ಪ್ರಸಂಗ, ಮಾತು ಬಾರದ ಮಗನಿಗೆ ಏನ ಮಾಡಿದ್ರೆ ಏನು, ಸಾಲಿ ಕಲಿಸಿದ್ರೆ ಏನು, ಇನ್ನು ನಮ್ಮ ಒಕ್ಕಲತನ ಮನೆತನ ದನಗಳನ್ನ ಕಾಯಲಿಕ್ಕೆ ಹಚ್ಚಬೇಕಂತ ತಿಳ್ಕೊಂಡು ಸಿದ್ದರಾಮನಿಗೆ ತಂದೆಗೆ ವಯಸ್ಸಾಗಿತ್ತಲ್ಲ, ಅವಾಗ ಬುತ್ತಿ ರೊಟ್ಟಿ ಕಟ್ಟಿ ಗೆಳೆಯರೊಂದಿಗೆ ಕರ್ಕೊಂಡು ಹೋಗ್ರಪ್ಪ, ಅವ ಮಾತಾಡೋದಿಲ್ಲ, ಹೊಡಿಬ್ಯಾಡ್ರಿ ಬಡಿಬ್ಯಾಡ್ರಿ, ಅವನ್ನ ದನ ಕಾಯ್ಲಿಕ್ಕೆ ಕರ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ನಮ್ಮ ನವಣಿ ಹೊಲದ ಕಡೆಗೆ ಹೋಗ್ರಿ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರು. ಅಲ್ಲೇರ ಗೆಳೆಯರೊಂದಿಗೆ ಕೂಡಿ ಆಡಿ ಮನ ಬಿಚ್ಚಿ ಮಾತಾಡ್ತಾನೇನು ಅನ್ನುವ ಭಾವನೆ ತಂದೆ ತಾಯಿ. ಪ್ರಸಂಗ ಹಿಂಗಾಯ್ತು. ದಿನನಿತ್ಯ ಅವನ ಕಾಯಿಕ ದನಗಳ ಕಾಯ್ಕೊಂಡು ಬರಬೇಕು, ಹೊಲದೊಳಗ ಗುಡಿ ಕಟ್ಟಬೇಕು, ಗುಡಿ ಒಳಗ ಮಲ್ಲಯ್ಯನ ಇಡಬೇಕು, ಪೂಜಾ ಮಾಡಬೇಕು, ಏನೋ ಒಂದು ವೈಭವ. ಆದ್ರೆ ಯಾರೊಂದಿಗೆ ಮಾತಿಲ್ಲ, ಕತಿ ಇಲ್ಲ, ಏನಿಲ್ಲ, ತನ್ನೊಳಗೆ ತಾನೇ ತಾನು. ಹಿಂಗ ನಡೀತು. ಅವನನ್ನ ಮಾತಾಡಿಸ್ಲಿಕ್ಕೆ ಶ್ರೀಶೈಲದ ಮಲ್ಲಯ್ಯನೇ ಬರ್ಬೇಕಾಯ್ತು ನೋಡಿ. ಪ್ರಸಂಗ ಹಂಗದ. ಮುಪ್ಪಾನ ಮುದಕನಾಗಿ ಬಂದ ನವಣಿಯ ಹೊಲದೊಳಗ ಸಿದ್ದರಾಮ ಕುಂತ ಆಡ್ತಿದ್ದ, ದನಗಳು ಬಿಟ್ಟಿದ್ದ. ಮುಪ್ಪಾನ ಮುದುಕನಾಗಿ ಶ್ರೀಶೈಲದ ಮಲ್ಲಯ್ಯ ಬಂದು ತಲೆಯ ಮೇಲೆ ಕೈಯನ್ನಾಡಿಸಿ, ಏನೋ ಸಿದ್ದರಾಮ, ಹುಟ್ಟಿ 11 ವರ್ಷ ಆದ್ರೂ ತಾಯಿಗೆ ತಾಯಿ ಅಂತ ಕರೆದಿಲ್ಲ, ಅಪ್ಪನಿಗೆ ಅಪ್ಪ ಅಂತ ಕರೆದಿಲ್ಲ, ಎಷ್ಟು ವರ್ಷ ಮೂಕನಾಗಿ ಇರ್ಬೇಕಂತ ಮಾಡಿ ಜಗತ್ತಿನೊಳಗ ನೀನು
ನಿನ್ನನ್ನು ಮಾತನಾಡಿಸಲಿಕ್ಕೆ ನಾನೇ ಬರಬೇಕಾಯ್ತಲ್ಲೋ ಅಂತ ಮಲ್ಲಿಕಾರ್ಜುನನ ಮಾತನಾಡಬೇಕಾದ್ರೆ ಹುಟ್ಟಿರುವ ಮಗ ಎಂಥ ಅದ್ಭುತ. ತಲೆಯ ಮೇಲೆ ಕೈಯನ್ನಾಡಿಸಿದಾಗ ಸಿದ್ದರಾಮ ಮ್ಯಾಲೆ ನೋಡಿದ, ಪರಮಾತ್ಮನೊಂದಿಗೆ ಮೊದಲು ಮಾತು, ಯಪ್ಪ ನೀನು ಯಾರು, ಎಲ್ಲಿಂದ ಬಂದಿ ಎಂದ. ಹುಟ್ಟಿದ 11 ವರ್ಷದ ಮ್ಯಾಲಿದು. ಹುಟ್ಟಿದ 11 ವರ್ಷದ ಮೇಲೆ ಪರಮಾತ್ಮನೊಂದಿಗೆ ನೀನು ಯಾರು, ಎಲ್ಲಿಂದ ಬಂದಿ? ಯಪ್ಪ ನನ್ನ ಊರು ಶ್ರೀಶೈಲ, ನನಗ ಮಲ್ಲಯ್ಯ ಅಂತಾರ, ನಡ್ಕೊಂತ ಬಂದೀನಿ. ಬಿಸಿಲನ್ನದೆ, ಚಳಿ ಅನ್ನದೆ, ಮಳಿ ಅನ್ನದೆ ಬಂದಿದ್ದೀನಿ. ಹೊಟ್ಟೆ ಹಸಿವಾಗಿ ಬಿಟ್ಟದ, ಹೊಟ್ಟಿ ಒಳಗ ತ್ರಾಸಾಗಿ ಬಿಟ್ಟದ, ಉರ್ಯಾಕತ್ತದ. ಅದಕ್ಕೆ ನನಗೆ ಒಂದಿಷ್ಟು ಊಟ ಮಾಡಬೇಕು. ಎಂತ ಊಟ ಅಂತ ಕೇಳಿದ್ರೆ ಅನ್ನ ಮೊಸರು ಕಲಸಿ ಉಂಡನೆ ಅಂದ್ರೆ ಹೊಟ್ಟೆ ತಣ್ಣಗಾಗ್ತದ. ಅದಕ್ಕ ನೀನು ತರಬೇಕಲ್ಲ ಮನೆಗೆ ಹೋಗಿ. ಯಪ್ಪ ಮನೆಗೆ ಹೋಗಿ ತಂದ ಬಿಡ್ತೇನೆ, ನಾನು ಬರುವವರೆಗೆ ನನ್ನ ದನಗಳ ಕಾಯಿನಿ ಅಂದ. ನೋಡಿ ಪರಮಾತ್ಮನಿಗೆ ಹೇಳ್ತಾನೆ ಸಿದ್ದರಾಮ, ನಾನು ಬರುವವರೆಗೆ ನನ್ನ ದನಗಳನ್ನು ನೀನು ಕಾಯ್ಬೇಕು, ನಾನು ಬುತ್ತಿ ಕಟ್ಕೊಂಡು ಬರ್ತೇನೆ, ಹೋಗಿ. ಯಪ್ಪ ಆಗ್ಲಿ, ಹೋಗು, ಜಲ್ದಿ ಹೋಗಿ ಬಾ, ಬೇಗ ಬಾ ಸಿದ್ದರಾಮ, ಬೇಗ ಬಾ. ಓಡೋಡಿ ಬಂದ ಮನೆಗೆ, ಓಡೋಡಿ ಬಂದ. ಮನೆಯೊಳಗ ತಾಯಿ ಅಡಿಗೆ ಮಾಡ್ತಾ ಇದ್ದಳು. ಅಂಗಳದ ಒಳಗ ನಿಂತುಕೊಂಡು 11 ವರ್ಷದ ಮೇಲೆ ಅವ್ವ ಅಂತ ಕೂಗದ ಸಿದ್ದರಾಮ, ಅವ್ವ ಅಂತ ಕೂಗದ. ತಾಯಿ ಮನೆಯೊಳಗ ಅಡಿಗೆ ಮಾಡುವಾಗ ಅಂತಿದ್ದಳು, ಯಾರ್ದೋ ಮಗ ಅವ್ವ ಅಂತ ಎಷ್ಟು ಚಂದ ಕೂಗಕತ್ತದ, ಕರೆಯಕತ್ತದ. ನನ್ನ ಮಗ ಹಿಂಗ ಕರೆದ್ರ ನನಗೆ ಎಷ್ಟು ಖುಷಿ ಆಗ್ತಿತ್ತಲ್ಲ ಅಂತ ಅಂತಿತ್ತು ಒಳಗ ಆ ಜೀವಿ. ಮತ್ತೊಮ್ಮೆ ಅವ್ವ ಅಂತ ಕರೆದಾಗ ನನ್ನ ಅಂಗಳದೊಳಗೆ ನಿಂತ ಕರೀತಾರಂದ್ರೆ ಯಾರಿರ್ಬೇಕಂತ ಅಡಿಗೆ ಮಾಡೋದು ಬಿಟ್ಟು ಓಡೋಡೆ ಬಂದು ನೋಡ್ತಾಳ ಸಿದ್ದರಾಮ. ಯಪ್ಪ ನೀನ ಕರೆದಿ ಏನು ನನಗ? ಯವ್ವ ಹೌದು, ನಾನೇ ನಿನಗೆ ಕರೆದಿನಿ. ಯಪ್ಪ 11 ವರ್ಷದ ಮೇಲೆ ನಿನಗೆ ಮಾತನಾಡಲಿಕ್ಕೆ ಬಂತಲ್ಲೋ, ಇನ್ನೊಂದು ಸಲ ಅವ್ವ ಅಂತ ಕರಿ ಅಂತ ತಿಳ್ಕೊಂಡು ತಾಯಿ ಹೇಳ್ತದ. ಯವ್ವ ತಡ ಮಾಡಬೇಡ, ಶ್ರೀಶೈಲದಿಂದ ಮಲ್ಲಯ್ಯ ಬಂದಾನ, ಮುಪ್ಪನ ಮುದುಕದನ, ಬಿಸಲಾಗ ನಡ್ಕೊಂತ ಬಂದಾನ, ಕಲ್ಲ ಮುಳ್ಳನ್ನದೇ ನಡ್ಕೊಂತ ಬಂದಾನ. ಹೊಟ್ಟೆ ಹಸಿವಾಗ್ಯದಂತ, ಸಂಕಟ ತ್ರಾಸಾಗ್ಯದ, ಹೊಟ್ಟೆ ಉರ್ಯಾಕತ್ತದ, ಅನ್ನ ಮೊಸರು ಬುತ್ತಿ ಕಟ್ಕೊಂಡು ಬಾ ಅಂದಾನ. ಯಪ್ಪ ಬಾರೋ, ಮೊದಲು ಒಯ್ದು ಕೊಟ್ಟು ಬಾ, ನಿನ್ನ ಮಾತ ಕೇಳಿ ನನಗೆ ಹೊಟ್ಟೆ ತುಂಬ್ಯಾದಂತ ತಾಯಿ ಮಗನನ್ನ ಅಪ್ಪಿಕೊಳ್ತಾಳ, ಆನಂದ ಪಡ್ತಾಳ. ರೀತಿಯಾಗಿ ತಾಯಿ ಮಗನನ್ನ ಒಳಗ ಕರೆದುಕೊಂಡು ಹೋಗಿ ತಯಾರು ಮಾಡಿರುವಂತ ಬಿಸಿ ಬಿಸಿ ಅನ್ನ ಮತ್ತು ಮೊಸರನ್ನ ಕಟ್ಟಿಕೊಟ್ಟು, ಯಪ್ಪ ಮಲ್ಲಯ್ಯನಿಗೆ ಬಂದಾನಂತಿ, ಉಣಿಸಿ ಮನೆಗೆ ಬೇಗ ಬರೋ ಮಗ, ನಿನ್ನೊಂದಿಗೆ ಮಾತನಾಡಬೇಕು. ನಿಮ್ಮಪ್ಪ ಹೊಲಕ್ಕೆ ಹೋಗ್ಯಾನ, ನಿಮ್ಮಪ್ಪ ಬಂದು ನೀನು ಮಾತನಾಡೋದ ಕೇಳಿದ್ರೆ ಎಷ್ಟು ಖುಷಿ ಪಡ್ತಾನ, ಏನ ಆನಂದ, ಸ್ವರ್ಗವೇ ಧರೆಗಿಳಿದಂತೆ ತಾಯಿಗೆ. ಯವ್ವ ಬರ್ತೀನಂತ ತಿಳ್ಕೊಂಡು ಬುತ್ತಿ ತಗೊಂಡು ಓಡೋಡಿ ಬಂದ. ಎಲ್ಲಿಗೆ ಬಂದ? ಹೊಲಕ್ಕೆ ಬಂದ. ಮಲ್ಲಯ್ಯನಿಗೆ ಉಣಿಸಬೇಕು 11 ವರ್ಷದ ಬಾಲಕ ಸಿದ್ದರಾಮ. ಹಿಂಗ ಬಂದ ನವಣಿಯ ಹೊಲದಾಗ ಬಂದ ನೋಡುತ್ತಾನ, ದನಗಳ ಅಷ್ಟೇ ಅದಾವ. ಮಲ್ಲಯ್ಯ ಕಾಣಲಿಲ್ಲ. ಕೂಗಲಿಕ್ಕೆ ಶುರು ಮಾಡುದ, ಏ ಮಲ್ಲಯ್ಯ ಹಸಿವಾಗ್ಯದಂದಿನಿ, ಅನ್ನ ಮೊಸರ ಬುತ್ತಿ ತಗೊಂಡು ಬಂದಿದ್ದೀನಿ, ತ್ರಾಸಾಗ್ಯದಂದಿನಿ, ನಿನ್ನ ಸಲುವಾಗಿ ಕಟ್ಕೊಂಡು ಬಂದಿದ್ದೀನಿ, ಎಲ್ಲಿ ಹೋಗಿ ಕುಂತಿಯಪ್ಪ ಬಾ ಅಂತ ತಿಳ್ಕೊಂಡು ಕೂಗುತ್ತಾನ ಕರಿ. ಓ ನನ್ನ ಮಲ್ಲಯ್ಯ ದಯ ಸಾಗರ ನೀನು, ಸಿದ್ದರಾಮನ ಕೂಗು ಕೇಳಿಸದೇನು, ಅನ್ನ ಮೊಸರು ಬೇಕೆಂದು ಕೇಳಿದ್ದೆ ತಂದೆ, ನಿನ್ನನ್ನು ಹುಡುಕುತ್ತನ ಶ್ರೀಶೈಲಕ್ಕೆ ಬಂದೆ. ಮಲ್ಲಯ್ಯ ಮಲ್ಲಯ್ಯನೇ ನೀ ಬಾರದೆ, ಮಲ್ಲಯ್ಯನೇ ನೀ ಬಾರದೆ, ಬರುಡಾಗಿದೆ ನನ್ನ ಬದುಕು, ಭಾಗ್ಯವ ನೀ ನೀಡಬೇಕು, ಭಾಗ್ಯವ ನೀ ನೀಡಬೇಕು. ಮಲ್ಲಯ್ಯನೇ ನೀ ಬಾರದೆ,
ಬರುಡಾಗಿದೆ ನನ್ನ ಬದುಕು ಭಾಗ್ಯವನಿ ನೀಡಬೇಕು ಆ ಭಾಗ್ಯವನಿ ನೀಡಬೇಕು ಮಹಿಮಾ ಮೂರುತಿ ನೀನು ನೀ ಮೌನವಾದರಿನ್ನೇನು ಆ ಮಹಿಮಾ ಮೂರುತಿ ನೀನು ನೀ ಮೌನವಾದರಿನ್ನೇನು ಆ ನಿನ್ನ ಧ್ಯಾನ ಬಿಟ್ಟು ಇರಲಾರೆ ದೇವ ಕರುಣೆಯ ತೋರೋ ಬಾಳಿಗೆ ಎಲ್ಲ ನೀಡಿ ಕ್ಷಣದಲ್ಲಿ ದೂರ ಮಾಡಿ ಬಾಳಿಗೆ ಎಲ್ಲ ನೀಡಿ ಕ್ಷಣದಲ್ಲಿ ದೂರ ಮಾಡಿ ಇದು ನ್ಯಾಯವೇ ಮಲ್ಲಯ್ಯ ನಿನ್ನ ಹೊರತ್ಯಾರಿಲ್ಲವಯ್ಯ ಮಲ್ಲಯ್ಯ ಮಲ್ಲಯ್ಯನೇ ನೀ ಬಾರದೆ ಬರುಡಾಗಿದೆ ನನ್ನ ಬದುಕು ಭಾಗ್ಯವನಿ ನೀಡಬೇಕು ಮಲ್ಲಯ್ಯ ಭಾಗ್ಯವನಿ ನೀಡಬೇಕು ಶ್ರೀಗಿರಿ ಒಡೆಯನು ನೀನು ಭವರೋಗನಾಶಕನು ನೀನು ಆ ಜಗದೊಳು ನೀ ತುಂಬಿರುವೆ ಏ ಶಿವಯೋಗಿಯಾಗಿ ಮೆರೆಯುವೆ ದುಃಖವ ಕೊಡುವೆ ನೀನು ದೂರ ಮಾಡುವನು ನೀನು ದುಃಖವ ಕೊಡುವೆ ನೀನು ದೂರ ಮಾಡುವನು ನೀನು ಪಾದ ಬೀಡೇನು ಮಲ್ಲಯ್ಯ ದಯ ತೋರೋ ದೇವಾ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯನೇ ನೀ ಬಾರದೆ ಬರುಡಾಗಿದೆ ನನ್ನ ಬದುಕು ಭಾಗ್ಯವನಿ ನೀಡಬೇಕು ಆ ಭಾಗ್ಯವನಿ ನೀಡಬೇಕು ಓ ನನ್ನ ಮಲ್ಲಯ್ಯ ದಯ ಸಾಗರ ನೀನು ಸಿದ್ಧರಾಮನ ಕೂಗು ಕೇಳಿಸಲೇನು ಅನ್ನ ಮೊಸರು ಬೇಕೆಂದು ಹೇಳಿದ್ದೆ ತಂದೆ ನಿನ್ನನ್ನು ಹುಡುಕುತ್ತನ ಶ್ರೀಶೈಲಕ್ಕೆ ಬಂದೆ ನನ್ನವರೆನ್ನುವರು ಯಾರಿಲ್ಲವಯ್ಯ ನಿನ್ನ ಹೊರತು ನನಗೆ ಗತಿಯಿಲ್ಲವಯ್ಯ ತಂದೆಯು ನೀನೇ ತಾಯಿಯು ನೀನೇ ಮಲ್ಲಯ್ಯ 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 ಮಲ್ಲಯ್ಯನೇ ನೀ ಬಾರದೆ ಬರುಡಾಗಿದೆ ನನ್ನ ಬದುಕು ಭಾಗ್ಯವನಿ ನೀಡಬೇಕು ಆ ಭಾಗ್ಯವನಿ ನೀಡಬೇಕು ಓ ಭಾಗ್ಯವನಿ ನೀಡಬೇಕು ಎಲ್ಲರ ಜೋರಾದ ಚಪ್ಪಾಳೆ ಬಹಳ ಸುಂದರವಾಗಿ ನಮ್ಮ ಗವಾಯಿ ಮನಮುಟ್ಟುವ ಹಾಗೆ ಶ್ರೀಶೈಲ ಮಲ್ಲಯ್ಯನ ಗೀತೆಯನ್ನ ಹಾಡಿದ ಇರುವ ಕಲಾವಿದರಿಗೂ ಸದ್ಗುರು ಗುಲಾಳೇಶ್ವರನ ಆಶೀರ್ವಾದ ಸದಾ ಇರಲಿ. ಆತ್ಮೀಯ ಬಂಧುಗಳೇ, ಸಿದ್ದರಾಮ ಅನ್ನ ಮೊಸರು ಬುತ್ತಿಯನ್ನು ಕಟ್ಟಿಕೊಂಡು ಮಲ್ಲಯ್ಯನಿಗೆ ಉಣಿಸ್ಬೇಕಂತ ಬಂದಾನ ಹೊಲಕ್ಕೆ.
ಮಲ್ಲಯ್ಯ ಮಾಯಾಗಿ ಹೋಗಿಬಿಟ್ಟಾನ. ಹಾಗಾದರೆ ಯಾವ ರೀತಿ ಅವನಿಗೆ ಊಟ ಮಾಡಿಸಲಾರದೆ ನಾನು ಮನೆಗೆ ಹೋಗೋದಿಲ್ಲ ಅಂತ ಪಣ ತೊಟ್ಟಾನ. ಆ ಪ್ರಸಂಗ